ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, PSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಸಿದ್ಧತೆಯನ್ನು ನಡೆಸಿದ್ದೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಹಾಗೆಯೇ ಅದರ ಜೊತೆಗೆ PSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೊಡ್ತಕ್ಕಂತಹ ಸಿಲೆಬಸ್ ಮಾಹಿತಿ ಕೇವಲ ಸೀಮಿತವಾಗಿದ್ದು, ಯಾವುದೇ ಅಧಿಕೃತವಾದ ಒಂದು ಸಿಲೆಬಸ್ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಎಲ್ಲಿಯೂ ಕೂಡ ಮಾಡಲಾಗಿಲ್ಲ ಸ್ನೇಹಿತರೆ. ಹಾಗಾಗಿ ತಮ್ಮೆಲ್ಲ ಅಪೇಕ್ಷೆಯಂತೆ PSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ನಡೆಸ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಮಿತ್ರರಿಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದ ಸಿಲೆಬಸ್ ಒಂದಿಗೆ ನಾವು ಇಂದು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತಕ್ಕಂತಹ ಒಂದು ಇಂಟೆನ್ಷನ್ನಿಂದ ಇಂದಿನ ಈ ವಿಡಿಯೋ PSTR ಅಭ್ಯರ್ಥಿಗಳಿಗೆ ಅರ್ಪಣೆ. ಸ್ನೇಹಿತರೆ, ಬಹುತೇಕ ಸ್ನೇಹಿತರು ಕಮೆಂಟ್ ಹಾಗೂ ಮೆಸೇಜ್ಗಳ ಮೂಲಕ ತುಂಬ ರಿಕ್ವೆಸ್ಟನ್ನು ಮಾಡಿದ್ರಿ. ಸರ್, PSTR ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿ. ಆ ಎಲ್ಲ ಒಂದು ಸಾಧ್ಯತೆಗಳನ್ನು ಪರಿಶೀಲಿಸಿ ಅಧಿಕೃತವಾದಂತಹ ಸಿಲೆಬಸ್ ಬೇಸ್ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ತಾವೆಲ್ಲರೂ ಕೂಡ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ದಯಮಾಡಿ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ತಮ್ಮ PSTR ಪಯಣವನ್ನು ಸುಲಭವಾಗಿ ಒಂದು ಯಶಸ್ಸಿನ ಹಾದಿಯತ್ತ ಕೊಂಡೊಯ್ಯಲು ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ಈ PSTR ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಯಾವ ಥರನಾಗಿ ಇರುತ್ತೆ, ಅದು ಕೂಡ ಸ್ಪೆಷಲಿ ಈ PSTR ಪರೀಕ್ಷೆ ನಡೆದ್ಬಿಟ್ಟು ಸುಮಾರು ವರ್ಷಗಳ ಆಗಿ ಹೋಗಿದ್ದಾವೆ. ಅಂದರೆ 2015ರಲ್ಲಿ ಆಗಿರತಕ್ಕಂತಹ ಒಂದು PSTR ನೋಟಿಫಿಕೇಷನ್ ನಂತರದಲ್ಲಿ ಯಾವುದೇ ಒಂದು ಅಧಿಕೃತವಾದ ನೋಟಿಫಿಕೇಷನ್ಗಳು ಆಗಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ತಕ್ಕಂತಹ PSTR 2026ರ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧತೆಯನ್ನು ತಾವೆಲ್ಲರೂ ಕೂಡ ಪ್ರಾರಂಭಿಸಿರ್ತೀರಿ. ಆದರೆ ಈ ಒಂದು ಸಿಲೆಬಸ್ ಅಂತಕ್ಕಂಥದ್ದು ಪ್ರತಿಯೊಂದು ಕಟ್ಟಡ ಕಟ್ಟೋದಕ್ಕೆ ಬುನಾದಿ ಯಾವ ಥರ ಬೇಕಾಗುತ್ತೋ ಹಾಗೆಯೇ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಬೇಕು ಅಂತ ಹೇಳಿದರೆ ಸಿಲೆಬಸ್ ಅಂದರೆ ಪಠ್ಯಕ್ರಮ ಅಂತಕ್ಕಂಥದ್ದು ಅತಿ ಪ್ರಮುಖವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು PSTR ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಯಾವ ಥರನಾಗಿರುತ್ತೆ ಇನ್ ಡೀಟೇಲಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಮ್ಮ ಸಲಹೆ ಸೂಚನೆಗಳಿಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿಬಿಟ್ಟು ತಾವು ಕೇಳ್ಬೋದು ಸ್ನೇಹಿತರೆ ತಮ್ಮ ಎಲ್ಲ ಡೌಟ್ಗಳನ್ನ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ PSTR ಪಠ್ಯಕ್ರಮ, PSTR ಸಿಲೆಬಸ್. ಟೋಟಲ್ 150 ಅಂಕಗಳಿಗೆ ಈ ಒಂದು PSTR ನೇಮಕಾತಿ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಕೇವಲ ಇದು ಒಂದೇ ಒಂದು ಪತ್ರಿಕೆಯಾಗಿದ್ದು ಇದರಲ್ಲಿ ಒಟ್ಟು 150 ಅಂಕಗಳಿಗೆ ನಡೆಸ್ತಕ್ಕಂತಹ ಒಂದು ಈ ಪರೀಕ್ಷೆ. ಇಲ್ಲಿ ನಾವು ಘಟಕವಾರು ವಿಂಗಡಣೆ ಮಾಡ್ತಾ ಹೋದರೆ ಅಂಕಗಳನ್ನು ಮೊದಲನೇದಾಗಿ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 15 ಅಂಕಗಳನ್ನು ಕೇಳಲಾಗುತ್ತೆ. ಹಾಗೆಯೇ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳನ್ನು ಮೀಸಲಿಡಲಾಗಿರುತ್ತೆ. ಹಾಗೆಯೇ ವಿಶೇಷವಾಗಿ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಮಗುವಿನ ಶೈಕ್ಷಣಿಕ ಮನೋವಿಜ್ಞಾನ CDP ಇದಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳನ್ನು ಮೀಸಲಿಟ್ಟರೆ, ಹಾಗೆಯೇ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 25 ಅಂಕಗಳನ್ನ ಇಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗೆಯೇ ವಿಶೇಷವಾಗಿ ಕನ್ನಡ ಭಾಷೆ ಅಂದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಅಂಕಗಳನ್ನು ಕೇಳಲಾಗುತ್ತೆ. ಹಾಗೆಯೇ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳಿರ್ತವೆ. ಹಾಗೆಯೇ ವಿಶೇಷವಾಗಿ ಗಣಿತ ವಿಷಯಕ್ಕೂ ಸಹ 20 ಅಂಕಗಳು. ಅಂದರೆ ಒಟ್ಟು ಟೋಟಲ್ ಇರತಕ್ಕಂತಹ ಈ ಪತ್ರಿಕೆಯಲ್ಲಿ 150 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತೆ. ಈ 150 ಅಂಕಗಳು ಅತಿ ಪ್ರಮುಖ ಘಟ್ಟವಾಗಿರುತ್ತೆ ತಮ್ಮ ಈ ಒಂದು PSTR ನೇಮಕಾತಿಯಲ್ಲಿ. ಹಾಗಾಗಿ ಈ 150 ಅಂಕಗಳನ್ನ ತಾವು ಗಳಿಸಬೇಕಂತ ಹೇಳಿದ್ರೆ ಈ ಸಂಪೂರ್ಣ ಪಠ್ಯಕ್ರಮ ಯಾವ ಥರನಾಗಿ ಇದೆ ಅಂತಕ್ಕಂತಹ ಒಂದು ನೀಲಿ ನಕ್ಷೆ ನಿಮ್ಮ ಎಲ್ಲರ ಕೈಯಲ್ಲೂ ಸಹ ಇರಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ. ತಮಗೆ ಎಲ್ಲಾದರೂ ಒಂದು ಸಿಲೆಬಸ್ ಬಗ್ಗೆ ಡೌಟ್ ಬಂದರೆ ಮತ್ತೆ ಪುನಃ ನೋಡಿ ವಿಡಿಯೋನ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಷಯವೂ ಅತಿ ಪ್ರಮುಖವಾಗಿರುತ್ತೆ ಅಂಕಗಳನ್ನು ಗಳಿಸೋದ್ರಲ್ಲಿ. ಹಾಗಾಗಿ ತಮಗೆ ಈ ವಿಡಿಯೋಲ್ಲಿ ಕೊಟ್ಟಿರ್ತಕ್ಕಂತಹ ಸಿಲೆಬಸ್ ಸಂಬಂಧಪಟ್ಟಂತೆ ತಮಗೆ ಮಾಹಿತಿ ಬೇಕಾಗಿದ್ದರೆ ಸ್ಕ್ರೀನ್ಶಾಟ್ನ ತೆಗೆದುಕೋಬಹುದು ಸ್ನೇಹಿತರೆ.
ಹಾಗೆಯೇ ಮುಂದುವರಿಯುತ್ತಾ ನಾವು ಪ್ರಥಮವಾಗಿ ಬರ್ತಕ್ಕಂತಹ ಈ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಯಾವ ಥರನಾಗಿ ಸಿಲೆಬಸ್ ಇದೆ, ಪಠ್ಯಕ್ರಮ ಯಾವ ಥರನಾಗಿ ಇದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಒಟ್ಟು 15 ಅಂಕಗಳಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಅಧ್ಯಯನ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅಂದರೆ ಆ ಒಂದು ಟೋಟಲ್ 150 ಅಂಕಗಳ ಪತ್ರಿಕೆಯಲ್ಲಿ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ 15 ಅಂಕಗಳನ್ನ ಕೇಳಲಾಗುತ್ತೆ. ಇಲ್ಲಿ ಅತಿ ಪ್ರಮುಖವಾಗಿ ಕೇಳ್ತಕ್ಕಂತಹ ಒಂದು ಘಟಕಗಳು ಅಂತ ಹೇಳಿದ್ರೆ ಪುಸ್ತಕಗಳು ಮತ್ತು ಇತಿಹಾಸ ಅಂದರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. ಹಾಗೆಯೇ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. ಹಾಗೆಯೇ ಕ್ರೀಡೆಗಳು ಮತ್ತು ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆಯೇ ಈ ಜನರಲ್ ನಾಲೆಡ್ಜಲ್ಲಿ ಇನ್ಕ್ಲೂಡಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ ಕೂಡ ಇರುತ್ತೆ. ಇಲ್ಲಿ ಪ್ರಮುಖ ಆವಿಷ್ಕಾರಗಳು ಮತ್ತು ಸಂಶೋಧನೆಗಳು ಸಂಬಂಧಪಟ್ಟಂತೆ ಕೇಳಲಾಗುತ್ತೆ. ಹಾಗೆಯೇ ದೈನಂದಿನ ವಿಜ್ಞಾನ ಮತ್ತು ಮಾನವ ಶರೀರಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳಲಾಗುತ್ತೆ. ಹಾಗೆಯೇ ನೈರ್ಮಲ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹ ಪ್ರಶ್ನೆಗಳು ತಮಗೆ ಇರ್ತವೆ. ಹಾಗೆಯೇ ಭೌಗೋಳಿಕ ಮತ್ತು ಪ್ರಚಲಿತ ವಿದ್ಯಮಾನಗಳನ್ನು ಸಹ ಇಲ್ಲಿ ಜನರಲ್ ಸ್ಟಡೀಸಲ್ಲಿ ಕೇಳಲಾಗುತ್ತೆ. ಅಂದರೆ ವಿಶೇಷವಾಗಿ ಭೌಗೋಳಿಕ ಪದಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಪ್ರಶ್ನೆಗಳಿರ್ತವೆ. ಹಾಗೆಯೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಸಹ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆಯೇ ಮುಂದುವರಿಯುತ್ತಾ ಭಾರತದ ಸಂವಿಧಾನ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಹ ಈ ಒಂದು ಜನರಲ್ ಸ್ಟಡೀಸ್ ಅಂದರೆ ಜನರಲ್ ನಾಲೆಡ್ಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗುತ್ತೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಅತಿ ಪ್ರಮುಖವಾದಂತಹ ಒಂದು ಸಿಲೆಬಸ್ ಅಂತ ಹೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಅದು ವಿಶೇಷವಾಗಿ ಮಗುವಿನ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಚೈಲ್ಡ್ ಎಜುಕೇಷನಲ್ ಸೈಕಾಲಜಿ. ಅಂದರೆ ಇಲ್ಲಿ ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಏನೆಲ್ಲ ಕೇಳಲಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಪಠ್ಯಕ್ರಮದಲ್ಲಿ ನೋಡೋದಾದರೆ ಮಗು ಮತ್ತು ಕಲಿಕೆಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ವಿಶೇಷ ಗಮನವನ್ನು ಕೊಡುವುದು ಅತಿ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಮಗುವಿನ ಪ್ರತಿ ಹಂತದ ಬೆಳವಣಿಗೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅತಿ ಪ್ರಮುಖವಾಗಿ ಇರುತ್ತೆ. ಹಾಗೆಯೇ ಮುಂದುವರಿಯುತ್ತಾ ಕಲಿಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಮಗುವಿನ ಬೆಳವಣಿಗೆಯಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಬಾಲ್ಯ ಮತ್ತು ಹದಿಹರೆಯದ ಲಕ್ಷಣಗಳು ಅಂದರೆ ಚೈಲ್ಡ್ಹುಡ್ ಅಂಡ್ ಅಡಾಲ್ಸೆನ್ಸ್ ಕ್ಯಾರೆಕ್ಟರ್ಸ್ ಅನ್ನ ಇಲ್ಲಿ ಕೇಳಲಾಗುತ್ತೆ. ಹಾಗೆಯೇ ದೈಹಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಅರಿವಿನ ಬೆಳವಣಿಗೆ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಹ ಇಲ್ಲಿ ಕೇಳಲಾಗುತ್ತೆ. ವಿಶೇಷವಾಗಿ ಕಲಿಕೆಯ ಪ್ರಕ್ರಿಯೆ ಅಂದರೆ ಲರ್ನಿಂಗ್ ಪ್ರಾಸೆಸ್ ಬಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಅದರಲ್ಲೂ ವಿಶೇಷವಾಗಿ ಕಲಿಕೆ ಒಂದು ಪ್ರಕ್ರಿಯೆ ಮತ್ತು ಉತ್ಪನ್ನವಾಗಿ ಹಾಗೆಯೇ ಶಾಲೆಯ ಹೊರಗಿನ ಸಂದರ್ಭಗಳಲ್ಲಿ ಕಲಿಕೆ ಯಾವ ಥರನಾಗಿರುತ್ತೆ, ಹಾಗೆಯೇ ಮಕ್ಕಳ ತಪ್ಪುಗಳು ಮತ್ತು ಆಲೋಚನೆಗಳು ಯಾವ್ಯಾವ ಥರನಾಗಿರ್ತವೆ ಅಂತ ಹೇಳಿ ಒಂದು ಕಡೆ ಕೇಳಿದರೆ, ಇನ್ನೊಂದು ಕಡೆ ವೈಯಕ್ತಿಕ ಭಿನ್ನತೆಗಳು ಇದು ಕೂಡ ಅತಿ ಪ್ರಮುಖವಾದ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಟಾಪಿಕ್ ಆಗಿರುತ್ತೆ. ಅದರಲ್ಲೂ ಕೂಡ ಕಲಿಕೆಯ ಶೈಲಿಗಳು ವಾರ್ಕ್ ಮಾದರಿಯನ್ನು ಇಲ್ಲಿ ಕೇಳಲಾಗುತ್ತೆ. ಹಾಗೆಯೇ ಬಹುದರ್ಜೆ ಅಂದರೆ ಮಲ್ಟಿಗ್ರೇಡ್ ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತೆ ಸಹ ಇಲ್ಲಿ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ಹಾಗೆಯೇ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅತಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಟಾಪಿಕ್ ಯಾವ ಇರ್ತವೆ ಅಂತಕ್ಕಂಥದ್ರ ಬಗ್ಗೆ ನಾವು ಗಮನವನ್ನು ಹರಿಸೋದಾದರೆ ಇಲ್ಲಿ ವಿಶೇಷವಾಗಿ ಈ ಬೋಧನಾಶಾಸ್ತ್ರ ಮತ್ತು ಮೌಲ್ಯಮಾಪನ ಅಂದರೆ ಪೆಡಗಾಗಿ ಮತ್ತು ಎವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ತುಂಬ ಬರ್ತವೆ. ಅದರಲ್ಲೂ ವಿಶೇಷವಾಗಿ ಆಟ ಮತ್ತು ಶಿಕ್ಷಣ, ಪ್ಲೇ ಆ್ಯಂಡ್ ಎಜುಕೇಷನ್, ಪ್ಲೇ ಆ್ಯಂಡ್ ಲರ್ನಿಂಗ್, ಆಟದ ವಿಧಗಳು, ಫ್ಯಾಂಟಸಿ ಮತ್ತು ಆಟ, ಮಕ್ಕಳ ದೈಹಿಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ಆಟದ ಪಾತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗೆಯೇ ವಿಶೇಷವಾಗಿ ರಚನಾವಾದ ಅಂದರೆ ಕನ್ಸ್ಟ್ರಕ್ಟಿವ್ ವಿಸಮ್ ಅಂದರೆ ಪರಿಕಲ್ಪನೆ ಮತ್ತು ತತ್ವಗಳು ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಶಿಕ್ಷಕರಿಗೆ ಮತ್ತು ಬೋಧನೆಗೆ ಇದರ ಅನ್ವಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಹ ಇಲ್ಲಿ ಕೇಳಲಾಗುತ್ತೆ. ಹಾಗೆಯೇ ವಿಶೇಷವಾಗಿ ಸಂವಹನ ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಅದರಲ್ಲೂ ಕೂಡ ಯಾವ್ಯಾವ ಪ್ರಶ್ನೆಗಳು ಇರ್ತವೆ ಅಂತ ಹೇಳಿದ್ರೆ ಮಕ್ಕಳು ಹೇಗೆ ಸಂವಹನವನ್ನು ನಡೆಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದ್ದರೆ, ಇನ್ನೊಂದು ಕಡೆ ಗುಂಪು ಚಟುವಟಿಕೆಗಳು ಅಂದರೆ ಗ್ರೂಪ್ ಡೈನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆಯೇ ಕಲಿಕೆಯನ್ನು ನಿರ್ಣಯಿಸುವುದು ಅಂದರೆ ಅಸೆಸ್ಸಿಂಗ್ ಆಫ್ ಲರ್ನಿಂಗ್ ಅಂದರೆ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಅಂತಕ್ಕಂಥದ್ದು ಇಲ್ಲಿ ಅತಿ ಪ್ರಮುಖವಾಗಿ ಕೇಳಲಾಗ್ತಕ್ಕಂತಹ ವಿಷಯ ಆಗಿರುತ್ತೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಅತಿ ಪ್ರಮುಖ ಘಟಕ ಅಂತ ಹೇಳಿದ್ರೆ ಜನರಲ್ ಇಂಗ್ಲೀಷ್ ಅಂದರೆ ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಟ್ಟು 25 ಅಂಕಗಳ ಒಂದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗ್ತಕ್ಕಂತಹ ಒಂದು
ಸಿಲೆಬಸ್ ಯಾವ ಥರನಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ವಿಶೇಷವಾಗಿ ಗ್ರಾಮರ್, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾಮಪದ, ಸರ್ವನಾಮ ಮತ್ತು ವಿಶೇಷಣಗಳು, ಕ್ರಿಯಾಪದಗಳು ಮತ್ತು ಕಾಲಗಳು, ಅಂದರೆ ಇಂಗ್ಲೀಷಲ್ಲಿ ನೌನ್, ಪ್ರನೌನ್, ಅಡ್ಜೆಕ್ಟಿವ್ಸ್, ವರ್ಬ್ಸ್ ಆ್ಯಂಡ್ ಟೆನ್ಸ್, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಕರಣ ಅಂಶಗಳಿಗೆ ಪ್ರಶ್ನೆಗಳು ಇರ್ತವೆ. ಹಾಗೆಯೇ ವಿಶೇಷವಾಗಿ ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಆ್ಯಂಡ್ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಲಾಗಿದ್ದರೆ, ಇನ್ನೊಂದು ಕಡೆ ವೊಕ್ಯಾಬುಲರಿ ಆ್ಯಂಡ್ ಯೂಸೇಜ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಸಹ ಇಲ್ಲಿ ಇರ್ತವೆ. ಆ ವೊಕ್ಯಾಬುಲರಿ ಮತ್ತು ಯೂಸೇಜ್ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಯಾವ ಥರನಾಗಿರುತ್ತೆ ಅಂತ ಹೇಳಿದ್ರೆ, ಸೈನನೈಮ್ಸ್, ಆಂಟೋನಿಮ್ಸ್, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನೊಂದು ಕಡೆ ಈ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಜನರಲ್ ಇಂಗ್ಲೀಷಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಸಹ ಇಲ್ಲಿ ಕೇಳಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಸೆಂಟೆನ್ಸ್ ಟೈಪ್ಸ್, ಹಾಗೆಯೇ ಆಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ಗೆ ಸಂಬಂಧಪಟ್ಟಂತೂ ಸಹ ಇಲ್ಲಿ ಕೇಳಲಾಗುತ್ತೆ. ಹಾಗೆಯೇ ರಿಪೋರ್ಟೆಡ್ ಸ್ಪೀಚ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂತಹ ಸಹ ಪ್ರಶ್ನೆಗಳಿರ್ತವೆ. ಇನ್ನೊಂದು ಕಡೆ ಫೋನಾಲಜಿ, ಅದರಲ್ಲೂ ವಿಶೇಷವಾಗಿ ಓವೆಲ್ಸ್, ಕಾನ್ಸೊನೆಂಟ್ಸ್ ಆ್ಯಂಡ್ ಇಂಟೋನೇಷನ್ಸ್, ಇದಕ್ಕೆ ಸಂಬಂಧಪಟ್ಟಂತೂ ಸಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ಸಾಮಾನ್ಯ ಇಂಗ್ಲೀಷಲ್ಲಿ ಕೇಳ್ತಕ್ಕಂಥ ಕಡೆಯ ಒಂದು ಪ್ರಶ್ನೆಗಳು ಅಂತ ಹೇಳಿದ್ರೆ, ಗ್ರಹಿಕೆ ಅಂದರೆ ಓದುವ ಭಾಗಗಳು, ಅಂದರೆ ಕಾಂಪ್ರಿಹೆನ್ಷನ್ ಆ್ಯಂಡ್ ರೀಡಿಂಗ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಸಹ ಇಲ್ಲಿ ಕೇಳಲಾಗುತ್ತೆ. ಇದು ಒಟ್ಟು ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ 20 ಅಂಕಗಳ ಒಂದು ಸಿಲೆಬಸ್. ಹಾಗೆಯೇ ಮುಂದುವರೆದು ವಿಶೇಷವಾಗಿ ಅತಿ ಪ್ರಮುಖವಾದ ಒಂದು ಘಟ್ಟ ಅಂತ ಹೇಳಿದ್ರೆ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ, ಅಂದರೆ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳ ಒಂದು ಸ್ವರೂಪ, ಹಾಗೆಯೇ ಸಿಲೆಬಸ್ ಯಾವ ಥರನಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಒಂದೊಂದಾಗಿ ಕಂಪ್ಯೂಟರ್ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಂತೆ ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನನ್ನು ಕೇಳಲಾಗುತ್ತೆ. ಅಂದರೆ ಕಂಪ್ಯೂಟರ್ನ ಪರಿಚಯ, ಅಂದರೆ ಕಂಪ್ಯೂಟರ್ನ ವಿಧಗಳು, ಹಾಗೆಯೇ ಅದರಲ್ಲೂ ಕೂಡ ವಿಶೇಷವಾಗಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ತವೆ. ಹಾಗೆಯೇ ಮೆಮೊರಿ ಸಾಧನಗಳು, ಅಂದರೆ ಮೆಮೊರಿ ಡಿವೈಸಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಸಹ ಅಲ್ಲಿ ಇರ್ತವೆ. ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು, ಅಂದರೆ OS, ಈ OSಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಿಂಡೋಸ್, ಲೀನಕ್ಸ್, ಮ್ಯಾಕಿಂತೋಷ್ ಮತ್ತು ಡೆಸ್ಕ್ಟಾಪ್ ಸೆಟ್ಟಿಂಗ್ಗಳು, ಅಂದರೆ ವಾಲ್ಪೇಪರ್ ಮತ್ತು ಸ್ಕ್ರೀನ್ ಸೇವರ್ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ನ ಇಲ್ಲಿ ಕೊಡಲಾಗುತ್ತೆ. ಹಾಗೆಯೇ ಮೂಲ ಬಳಕೆಗೆ ಸಂಬಂಧಪಟ್ಟಂತೆ, ಅಂದರೆ ವಿಶೇಷವಾಗಿ ಬೇಸಿಕ್ ಕಾನ್ಸೆಪ್ಟ್ಸನ್ನು ತಿಳ್ಕೊಬೇಕಾಗುತ್ತೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ, ಅಂದರೆ ಮೌಸ್ನ ಬಳಕೆ, ಹಾಗೆಯೇ ಐಕಾನ್ಗಳಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ಫೈಲ್ ಮತ್ತು ಫೋಲ್ಡರ್ಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಹ ತಾವು ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂಥ ಇನ್ನೂ ಮುಂದುವರೆದ ಒಂದು ಭಾಗದ ಒಂದು ಸಿಲೆಬಸ್ ಅಂತ ಹೇಳಿದ್ರೆ, ವಿಶೇಷವಾಗಿ MS ಆಫೀಸ್ ಟೂಲ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, MS ವರ್ಡ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಸೆಟ್ಟಿಂಗ್, ಹಾಗೆಯೇ ಕಟ್, ಕಾಪಿ, ಪೇಸ್ಟ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಇರ್ತವೆ. ಹಾಗೆಯೇ ವಿಶೇಷವಾಗಿ MS ಎಕ್ಸೆಲಲ್ಲಿ ಸೂತ್ರಗಳು, ಅಂದರೆ ಫಾರ್ಮುಲಾಸ್ ಮತ್ತು ಚಾರ್ಟ್ಸನ್ನು ನೋಡ್ಕೊಳ್ಳೋದು ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ MS ಪವರ್ ಪಾಯಿಂಟಲ್ಲಿ ಸ್ಲೈಡ್ ವಿನ್ಯಾಸ, ಅದರ ಜೊತೆಗೆ ಆ್ಯನಿಮೇಷನ್ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ಸನ್ನು ಇಲ್ಲಿ ಕೊಡಲಾಗಿರುತ್ತೆ. ಈ ಆ್ಯನಿಮೇಷನ್ಗೆ ಸಂಬಂಧಪಟ್ಟಂತೆ ಸಹ ಈ ಒಂದು PhDR ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ, ಅತಿ ಪ್ರಮುಖವಾದ ಒಂದು ಘಟಕಗಳು ಆಗಿರ್ತವೆ. ಇನ್ನು ಮುಂದುವರಿದು ಇಂಟರ್ನೆಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, WWW ಅಂದರೆ ವರ್ಲ್ಡ್ ವೈಡ್ ವೆಬ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. ಇನ್ನು ಇಮೇಲ್ಗೆ ಸಂಬಂಧಪಟ್ಟಂತೆ ರಚನೆಗೆ ಸಂಬಂಧಪಟ್ಟಂತೆ ಇರ್ತವೆ. ಹಾಗೆಯೇ ಬ್ರೌಸರ್ ಮತ್ತು ಬ್ರೌಸಿಂಗ್ಗೆ ಸಂಬಂಧಪಟ್ಟಂತಹ ಕೇಳಲಾಗುತ್ತೆ. ಹಾಗೆಯೇ ಸರ್ಚ್ ಇಂಜಿನ್, ಅಂದರೆ ಸರ್ಚ್ ಇಂಜಿನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಯಥೇಚ್ಛವಾಗಿ ಬರೋ ಸಾಧ್ಯತೆ ತುಂಬ ಇರ್ತವೆ. ಇನ್ನು ಕನ್ನಡ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾಗಿ ಪ್ರಶ್ನೆಗಳು ಕೇಳಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನುಡಿ ಮತ್ತು ಬರಹ ತಂತ್ರಾಂಶದ ಬಗ್ಗೆ ತಾವು ತಿಳಿದುಕೊಳ್ಳೋದು ಅತಿ ಪ್ರಮುಖವಾಗಿರುತ್ತೆ ಸ್ನೇಹಿತರೆ. ಅತಿ ಹೆಚ್ಚು ಪ್ರಶ್ನೆಗಳು ಬರತಕ್ಕಂತಹ ಸಾಧ್ಯತೆಗಳು ನಿಚ್ಚಳವಾಗಿವೆ. ಅದರಲ್ಲೂ ವಿಶೇಷವಾಗಿ ಯೂನಿಕೋಡ್ ಫಾಂಟ್ಸ್ಗಳು ಸಂಬಂಧಪಟ್ಟಂತೂ ಸಹ ತಾವು ನೋಡ್ಕೊಳ್ಳೋದು ಅತಿ ಪ್ರಮುಖವಾಗಿರುತ್ತೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಈ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಯಾವ ಥರನಾಗಿ ಪಠ್ಯಕ್ರಮ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇಲ್ಲಿ ವಿಶೇಷವಾಗಿ ಕನ್ನಡ ಒಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮ, ಇಲ್ಲಿ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಪಂಪಯುಗ, ಅಂದರೆ ಪಂಪರನ್ನ, ಹಾಗೆಯೇ ವಚನ ಸಾಹಿತ್ಯವನ್ನು ಕೇಳಲಾಗುತ್ತೆ. ದಾಸ ಸಾಹಿತ್ಯ, ಅಂದರೆ ಪುರಂದರದಾಸ ಮತ್ತು ಕನಕದಾಸರಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ಕುಮಾರವ್ಯಾಸ ಯುಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ಹಾಗೆಯೇ ಆಧುನಿಕ ಸಾಹಿತ್ಯ, ಅಂದರೆ ವಿಶೇಷವಾಗಿ ಕಾದಂಬರಿ ಮತ್ತು ನಾಟಕ ಪ್ರಕಾರಗಳನ್ನು ನೋಡ್ಕೊಳ್ಳೋದು ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ ವ್ಯಾಕರಣದಲ್ಲಿ ಬಂದುಬಿಟ್ಟು ಸಂಧಿಗಳು
ಸಂಧಿ ಕ್ರಿಯೆಗಳು ಹಾಗೆಯೇ ಸಮಾಸಗಳು ಮತ್ತು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದರೆ ನಾಮಪದ ಕ್ರಿಯಾಪದ ಮತ್ತು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಸಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಛಂದಸ್ಸಿಗೆ ಸಂಬಂಧಪಟ್ಟಂತೆ ಮಾತ್ರಾಗಣ ಮತ್ತು ಷಟ್ಪದಿಗೆ ಸಂಬಂಧಪಟ್ಟಂತೆ ನೋಡಿಕೊಳ್ಳೋದಾದರೆ ಅದರಲ್ಲೂ ಕೂಡ ಅಲಂಕಾರನೂ ಕೂಡ ಅತಿ ಪ್ರಮುಖವಾಗುತ್ತೆ. ಹಾಗೆಯೇ ಭಾಷಾ ಬೋಧನಾ ಪದ್ಧತಿಗಳು ಅಂದರೆ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸನ್ನು ಸಹ ತಾವು ನೋಡ್ಕೊಳ್ಳೋದು ಅತಿ ಪ್ರಮುಖವಾದ ಒಂದು ವಿಚಾರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಅದರಲ್ಲೂ ವಿಶೇಷವಾಗಿ ಗಣಿತ ವಿಭಾಗದಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ಹೇಳಿದ್ರೆ ಸಿಲೆಬಸ್ಸಲ್ಲಿ ಸಂಖ್ಯಾ ಪದ್ಧತಿ ಅಂದರೆ ನಂಬರ್ ಸಿಸ್ಟಮ್ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ. ವಾಣಿಜ್ಯ ಗಣಿತ ಇರುತ್ತೆ. ಹಾಗೆಯೇ ಬೀಜಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಿಲೆಬಸ್ ಇರುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ಬಂದುಬಿಟ್ಟು ಸ್ಥಾನ ಬೆಲೆ ಮತ್ತು ಲಾಸ ಮತ್ತು ಮಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದರೆ ಇನ್ನೊಂದು ಕಡೆ ವರ್ಗ ಮತ್ತು ಘನಮೂಲ ಸಂಖ್ಯೆಗಳು ಹಾಗೆಯೇ ಗಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳುತ್ತಾರೆ. ಹಾಗೆಯೇ ವಾಣಿಜ್ಯ ಗಣಿತದಲ್ಲಿ ಬಂದುಬಿಟ್ಟು ಶೇಕಡವಾರು ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದರೆ ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿ ಮತ್ತು ರಿಯಾಯಿತಿಗೆ ಸಂಬಂಧಪಟ್ಟಂಥ ಯಥೇಚ್ಛ ಪ್ರಶ್ನೆಗಳು ಇರ್ತವೆ. ಹಾಗೆಯೇ ಬೀಜಗಣಿತದಲ್ಲಿ ಬಹುದೋಕ್ತಿಗಳು ಮತ್ತು ರೇಖಾತ್ಮಕ ಸಮೀಕರಣ ಮತ್ತು ಘಾತಾಂಕಗಳಿಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ನ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ವಿಶೇಷವಾಗಿ ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೆಲವು ಘಟಕಗಳು ಯಾವ್ಯಾವು ಅಂತ ಹೇಳಿದ್ರೆ ರೇಖಾಗಣಿತ, ಕ್ಷೇತ್ರಗಣಿತ ಮತ್ತು ಇತರೆ. ಇಲ್ಲಿ ರೇಖಾಗಣಿತದಲ್ಲಿ ವಿಶೇಷವಾಗಿ ತ್ರಿಭುಜಗಳು, ಚತುರ್ಭುಜಗಳು ಮತ್ತು ವೃತ್ತಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದರೆ ಹಾಗೆಯೇ ಪ್ರಮೇಯಗಳು ಮತ್ತು ಗುಣಲಕ್ಷಣಗಳನ್ನು ಸಹ ಇಲ್ಲಿ ಕೇಳಲಾಗುತ್ತೆ. ತಾವು ಸಮತಲ ಮತ್ತು ಘನ ಆಕೃತಿಗಳಿಗೆ ಸಂಬಂಧಪಟ್ಟಂತೆ ವಿಸ್ತೀರ್ಣ ಮತ್ತು ಘನಫಲಗಳನ್ನು ನೋಡ್ಕೊಳ್ಳೋದು ಗಣಿತದಲ್ಲಿ ಅತಿ ಪ್ರಮುಖವಾಗಿದ್ದರೆ ಇನ್ನೊಂದು ಕಡೆ ಸಿಲಿಂಡರ್ ಮತ್ತು ಶಂಕು, ಗೋಳ ಈ ಎಲ್ಲ ಒಂದು ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ಕೊಳ್ಳೋದು ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ ತ್ರಿಕೋನಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ಕೋಬೇಕಾಗುತ್ತೆ. ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಂಖ್ಯಾಶಾಸ್ತ್ರ ಅಂದರೆ ಸರಾಸರಿ ಮತ್ತು ಮಧ್ಯಾಂಕ ನಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಹ ತಾವು ನೋಡ್ಕೊಳ್ಳೋದು ಅತಿ ಪ್ರಮುಖವಾಗಿರುತ್ತೆ. ಇದು ವಿಶೇಷವಾಗಿ ಗಣಿತಕ್ಕೆ ಸಂಬಂಧಪಟ್ಟಂತೆ. ಹಾಗೆಯೇ ಈ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ವಿಜ್ಞಾನದಲ್ಲಿ ಅಂದರೆ ಪರಿಸರ ಅಧ್ಯಯನದಲ್ಲಿ ತಾವು ನೋಡ್ಕೋಬೇಕಾಗಿರತಕ್ಕಂಥ ಅತಿ ಪ್ರಮುಖ ಘಟಕಗಳು ಅಂತ ಹೇಳಿದ್ರೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಇಲ್ಲಿ ಅತಿ ಪ್ರಮುಖವಾಗಿ ಕೇಳಲಾಗುತ್ತೆ. ಅದರಲ್ಲೂ ಸಹ ಅಳತೆಗಳು, ಚಲನೆ, ಗುರುತ್ವಾಕರ್ಷಣೆ, ಬೆಳಕು, ಶಬ್ದ, ಉಷ್ಣ ಮತ್ತು ವಿದ್ಯುತ್ ಶಕ್ತಿ, ರಾಕೆಟ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದರೆ ಇನ್ನೊಂದು ಕಡೆ ಪರಮಾಣು ರಚನೆ, ರಾಸಾಯನಿಕ ಬಂಧ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ಹಾಗೆಯೇ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳ ಬಳಕೆ ಯಾವ ಥರನಾಗಿರುತ್ತೆ ಅಂತಕ್ಕಂತಹ ಒಂದು ಪ್ರಶ್ನೆಗಳನ್ನು ಸಹ ಇಲ್ಲಿ ಕೇಳಲಾಗುತ್ತೆ. ಹಾಗೆಯೇ ವಿಶೇಷವಾಗಿ ಈ ಜೀವಶಾಸ್ತ್ರ ಅಂದರೆ ಬಯಾಲಜಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅದರಲ್ಲಿ ಸಸ್ಯ ಮತ್ತು ಪ್ರಾಣಿ ಪ್ರಪಂಚದ ವರ್ಗೀಕರಣ ಹಾಗೆಯೇ ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಕೇಳಿದರೆ ಜೀವಕ್ರಿಯೆಗಳು ಅಂದರೆ ಉಸಿರಾಟ, ರಕ್ತ ಪರಿಚಲನೆ ಮತ್ತು ಜೀರ್ಣಕ್ರಿಯೆ, ಪೋಷಕಾಂಶ ಮತ್ತು ಆಹಾರ, ಪರಿಸರ ಮತ್ತು ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಪರಿಸರ ಮಾಲಿನ್ಯ, ಹಸಿರುಮನೆ ಪರಿಣಾಮ ಮತ್ತು ಮೆಂಡಲ್ ನಿಯಮಗಳು, DNA ಮತ್ತು ಜೀವ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ವಿಶೇಷವಾಗಿ ಈ ತಾವು ಅತಿ ಪ್ರಮುಖವಾಗಿ ಇಲ್ಲಿ PhD ಸಂಬಂಧಪಟ್ಟಂತೆ ಟ್ರಿಕ್ಸನ್ನು ನಮ್ಮ ಒಂದು ಚಾನಲ್ ಮೂಲಕ ಹೇಳೋದಾದರೆ ತಮಗೆ ಪ್ರಿಪ್ರೇಷನ್ಗೆ ಟಿಪ್ಸ್ ಅಂತ ಹೇಳಿ ತಾವು ಈ PhD ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಯ ನಿರ್ವಹಣೆ ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರುತ್ತೆ. ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಅದರಲ್ಲೂ ಸಹ ಅಂಕಗಳ ಆಧಾರದ ಮೇಲೆ ಇಲ್ಲಿ ತಮ್ಮ ವೇಳಾಪಟ್ಟಿಯನ್ನು ತಯಾರಿಸ್ಕೊಳ್ಳಿ. ಅಂದರೆ ಅತಿ ಹೆಚ್ಚು ಅಂಕಗಳನ್ನ ಯಾವ ಸಬ್ಜೆಕ್ಟ್ಗೆ ಕೊಡಲಾಗಿದೆ ಅಂತಕ್ಕಂಥದ್ದನ್ನು ನಮ್ಮ ವಿಡಿಯೋ ಮೂಲಕ ಹೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತಾವು ಟೈಮ್ ಟೇಬಲನ್ನು ನಿರ್ಧರಿಸ್ಕೊಳ್ಳಿ. ಹಾಗೆಯೇ ಆಕರ ಗ್ರಂಥಗಳು ಅಂದರೆ 1ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪಠ್ಯಪುಸ್ತಕಗಳನ್ನು ತಾವು ಓದೋದು ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ ರಿವಿಷನ್ ಪುನರಾವರ್ತನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ PYQಗಳನ್ನ ಬಿಡಿಸಬೇಕು ತಾವು. ಹಾಗೆಯೇ ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂಥ ಒಂದು ಅತಿ ಪ್ರಮುಖ ಅಂಶ ಅಂತ ಹೇಳಿದ್ರೆ ಇಂಗ್ಲೀಷ್, ಮನೋವಿಜ್ಞಾನ ಮತ್ತು ಕಂಪ್ಯೂಟರ್ ವಿಷಯಗಳಿಗೆ ತಾವು ಅತಿ ಹೆಚ್ಚು ಒತ್ತನ್ನು ನೀಡಬೇಕಾಗುತ್ತೆ. ಈ ಮೂರು ಸಹ ತಮ್ಮ PhD ಗೇಮ್ ಚೇಂಜರ್ ಸಬ್ಜೆಕ್ಟ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಯಾರೆಲ್ಲ PhD ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಆಲ್ ದಿ ವೆರಿ ಬೆಸ್ಟ್. ನಿರಂತರ ಪ್ರಯತ್ನವೇ ಯಶಸ್ಸಿನ ಮೆಟ್ಟಿಲು ಅಂತ ಹೇಳ್ತಾ ಹಾಗೆಯೇ ತಮಗೆ ನಿಜಕ್ಕೂ ಕೂಡ ಈ PhD ಅಧಿಕೃತ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಡೀಪಾಗಿ ಅಂದರೆ ಒಂದು ಘಟಕವಾರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ ಎಕ್ಸ್ಪ್ಲನೇಷನ್ ವಿತ್ ಅಧಿಕೃತ ಸಿಲೆಬಸ್ನೊಂದಿಗೆ ತಮಗೆ ವಿಡಿಯೋ ಖಂಡಿತವಾಗ್ಲೂ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಾವು ಕಮೆಂಟ್ ಮಾಡಿ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿದರೆ ಖಂಡಿತವಾಗ್ಲೂ ಈ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಅತಿ ದೀರ್ಘವಾದ ಒಂದು ಪಿನ್ ಟು ಪಿನ್ ಸಿಲೆಬಸ್ ಅಧಿಕೃತವಾದ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪಾರ್ಟ್ 2 ವಿಡಿಯೋನ ಸಹ ಮಾಡಲಾಗುವುದು. ಯಾವಾಗ ಅಂತ ಹೇಳಿದರೆ ಮಿನಿಮಮ್ ಒಂದು 20K ವ್ಯೂಸ್ ಆದರೂ ಬರಬೇಕು.
ಯಾಕಂತ ಹೇಳಿದ್ರೆ ತಮ್ಮೆಲ್ಲರ ಒಂದು ಸಿದ್ಧತೆಗೋಸ್ಕರ ನಾವು ಈ ಶ್ರಮವನ್ನು ಹಾಕ್ತಾ ಇದ್ದೀವಿ. ಎಲ್ರಿಗೂ ಕೂಡ ಯೂಸ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ತಾವು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಎಲ್ಲ ಒಂದು ಸ್ನೇಹಿತರಿಗೆ ತಲುಪಿಸ್ರಿ. ಹಾಗಾಗಿ ಈ ಹೆಚ್ಚು ವ್ಯೂಸ್ ಬಂದರೆ ಖಂಡಿತವಾಗ್ಲೂ ನಾವು ಇನ್ನೊಂದು ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀವಿ. ತಾವು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ವೆರಿ ಸೂನ್ ಈ ಅಧಿಕೃತ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಸಿಲೆಬಸ್ನ ಅನಲೈಸ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಲಾಗುವುದು. ಖಂಡಿತವಾಗ್ಲೂ ತಾವು ಕಮೆಂಟ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.